ಈ ದಿನ ನಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ಶ್ರೀ ಹಿರಿಯ ಸ್ವಾಮೀಜಿಗಳಾಗ್ಬೋದು ಅಥವಾ ಬಾಲಸ್ವಾಮೀಜಿಯವರಾಗ್ಬೋದು, ಅವರ ಒಂದು ಮನಸ್ಸೋ ಇಚ್ಛೆಯಂತೆ ಇಡೀ ಒಂದು ಮೈಸೂರು ನಗರದ ಸಮಸ್ತ ಜನತೆಯನ್ನು ಕೂಡ ಸೇರಿಸಿ ನಮ್ಮ ಮಹಾರಾಜ ಕಾಲೇಜ್ ಗ್ರೌಂಡಿನಲ್ಲಿ ಬರತಕ್ಕಂಥ 14ನೇ ತಾರೀಕು, ಇನ್ನೊಂದು 3 ದಿವಸಗಳ ಕಾಲ ಇದೆ, ಸಾಮೂಹಿಕ ಹನುಮಾನ್ ಚಾಲೀಸಾ ಪಠಣ ಕಾರ್ಯಕ್ರಮ ಮಾಡಬೇಕು ಅಂತಂದ್ಬಿಟ್ಟು ಉಭಯ ಸ್ವಾಮೀಜಿಗಳು ಕೂಡ ಒಂದು ಇಚ್ಛೆ ಪಟ್ಟಿರ್ತಾರೆ. ಆ ವಿಚಾರವಾಗಿ ಏನಂತಂದರೆ, ಈಗ ನಮ್ಮಲ್ಲಿ ಮಾಮೂಲಾಗಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ಅಂತಂದರೆ ಪ್ರೇಮಿಗಳ ದಿನಾಚರಣೆ ಅನ್ನತಕ್ಕಂಥ ಒಂದು ಬಿಂಬಿತವಾಗಿದೆ. ಇದು ಕೇವಲ ಒಂದು ವೆಸ್ಟರ್ನ್ ಕಾನ್ಸೆಪ್ಟ್ ಅಂತಂದರೆ ಒಂದು ಪಾಶ್ಚಾತ್ಯತ ಒಂದು ಸಂಗತಿ. ಪ್ರೇಮಿಗಳು ಅಂತಂದರೆ ನಮ್ಮಲ್ಲಿ ಮುಂಚೆಯಿಂದನೂ ರಾಧಾಕೃಷ್ಣ ಆಗ್ಬೋದು, ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಆಗ್ಬೋದು, ಅವರು ಕೂಡ ಒಬ್ರನ್ನೊಬ್ರು ಪರಸ್ಪರ ಇಷ್ಟಪಟ್ಟವ್ರೇ, ಒಬ್ರಿಗೋಸ್ಕರ ಬಹಳಷ್ಟು ಒಬ್ರಿಗೊಬ್ರಿಗೆ ತ್ಯಾಗ ಮಾಡಿದವರು. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ರಾಮನ್ನ ಸೀತೆನ ಇಬ್ಬರನ್ನು ಒಂದು ಮಾಡಿದಂಥದ್ದು ಆಂಜನೇಯ ಸ್ವಾಮಿ. ಅದಕ್ಕೋಸ್ಕರ ಇವತ್ತು ಹನುಮಾನ್ ಚಾಲೀಸಾ ಸಾಮೂಹಿಕ ಮಹಾಯಜ್ಞ ಕಾರ್ಯಕ್ರಮ ಮಾಡಬೇಕು ಅಂತಂದ್ಬಿಟ್ಟು ಒಂದು ಸರಿಸುಮಾರು 1 ಲಕ್ಷ ಜನನ ಸೇರಿಸಿ ಮಾಡಬೇಕು ಅಂತಂದ್ಬಿಟ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನಾಗ್ಬೋದು, ನಮ್ಮ ಡಾಕ್ಟರ್ ರಘುರಾಮ್ ವಾಜಪೇಯಿರವರು, ನಮ್ಮ ವಾಸುದೇವ ಮೂರ್ತಿರವರು, ಧನ್ಪಾಲ್ ರವರು, ರಾಜ್ಕುಮಾರ್ ಅವರು, ಎಲ್ಲರೂ ಕೂಡ, ಮಂಜುನಾಥ್ ಅವರು, ಸತ್ಯನಾರಾಯಣ ಅವರು, ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀವಿ. ಮೈಸೂರಿನ ಸಮಸ್ತ ನಾಗರಿಕರು ಕೂಡ ಈ ಕಾರ್ಯಕ್ರಮಕ್ಕೆ 14ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಬರಬೇಕು. ಸಾಮೂಹಿಕ ಒಂದು ಹನುಮಾನ್ ಚಾಲೀಸಾ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಸ್ವಾಮಿಯ ಒಂದು ಆಶೀರ್ವಾದಕ್ಕೆ, ಗುರುಗಳ ಅನುಗ್ರಹಕ್ಕೆ ಎರಡಕ್ಕೂ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅಲ್ಲಿ ಕೊಟ್ಟೋಣ ಬನ್ನಿ. ಬಿಡಿ 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 ಅಲ್ಲಿ ಮಾಡೋಣ. ಜೈ ಗುರುದತ್ತ. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮೀಜಿಯವರಿಂದ ಶ್ರೀ ಹನುಮಾನ್ ಚಾಲೀಸಾ ಪಾಠ ಉಚಿತ ಪಾರಾಯಣದ ನಂತರ ಅನ್ನಪ್ರಸಾದವಿದೆ. ಭಾಗವಹಿಸುವ ಎಲ್ಲರಿಗೂ ವಿಶೇಷ ಹನುಮತ್ ರಕ್ಷೆ. ನೀವು ಬನ್ನಿ, ನಿಮ್ಮವರನ್ನು ಕರೆದು ತನ್ನಿ. ಮಂಜುಳ